ಉತ್ತರ ಕನ್ನಡದಲ್ಲಿ ಯಾವಾಗಲೂ ಬಹಳ ವರ್ಷದಿಂದ ಇರಬೇಕಾದಂಥ ದೊಡ್ಡ ಯೋಜನೆ ಲಿಂಕ್ ಬ್ರಿಡ್ಜ್ ಅದನ್ನು ಭಾಳ ದಿನದಿಂದ ಎಲ್ಲ ಕೆಲಸ ಮುಗಿದಿತ್ತು. CM ನಾನಿಬ್ಬರು ಹೋಗಿ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನರೇಗಾದು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮನ ನಾವು ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಸುರ್ಜಿವಾಲ ಅವರು ಬರ್ತಾ ಇದ್ದಾರೆ, ಎಲ್ಲ MLAಗಳು ಕೂಡ ಬರಬೇಕು. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಇನ್ನು ಯಾವುದಾದ್ರು ಉಳ್ಕೊಂಡಿದೆ ಪಾದಯಾತ್ರೆ, ಅಲ್ಲೂ ಕೂಡ ನಾವು ಇದನ್ನು ಮುಂದುವರಿಸ್ತೇವೆ, ನಿರಂತರವಾಗಿ ಮುಂದುವರಿಸ್ತೇವೆ. ಸೊ ಜೊತೆಗೆ ನಾನು ಬೆಂಗಳೂರು ಸಿಟಿ ನೆನ್ನೆಲ್ಲ ರಿವ್ಯೂ ಮಾಡಿದ್ದೀನಿ. ಎಲ್ಲ ಏನು ರೋಡ್ ವರ್ಕ್ಸ್ ಇದೆ, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದ ರೋಡ್ ಕೆಲಸ ಇದನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲ್ಲ ಮುಗಿಬೇಕು ಅಂತ ಹೇಳಿದ್ದೀನಿ. ಮಾರ್ಚಲ್ಲಿ ಶುರು ಆಗಬೇಕು, ಏಪ್ರಿಲಲ್ಲಿ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಶುರು ಆಗಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಬೆಂಗಳೂರು ಸುತ್ತಮುತ್ತಲು ಒಂದು 40 ಕಿಲೋಮೀಟರ್ ಒಳಗಡೆ ಯಾರು ಜಮೀನು ಕೊಡೋರಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕರೀರಿ ಅಂತ ಹೇಳಿದ್ದೀನಿ. ಯಾವ್ದಾದ್ರು ಗುಡ್ಡಗಳ ಪಕ್ಕ, ಫಾರೆಸ್ಟ್ ಪಕ್ಕ ಯಾವ್ದಾದ್ರು 5-6 ಜನ ರೈತರುಗಳು ಸೇರಿ, ಇಲ್ಲ ಯಾರು ಲ್ಯಾಂಡ್ ಅಗ್ರಿಗೇಟರ್ ಸೇರಿ ಒಟ್ಟಿಗೆ ಜಮೀನು ಕೊಡೋದಿದ್ರೆ ಒಂದು 100 ಎಕರೆ 2-3 ಜಾಗದಲ್ಲಿ ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಅದು ಕೂಡ ನಾನು ನಮ್ಮ ಆಫೀಸರ್ಸ್ಗೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಡೆಪ್ಟಿ ಕಮಿಷನರ್ಸ್ಗೆ ನಾನು ತಿಳಿಸಿದ್ದೀನಿ. ಯಾಕೆಂದರೆ ಕಸದ್ದು ಏನಾದ್ರು ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಈಗ 2 ಜಾಗ ಐಡೆಂಟಿಫೈ ಆಗಿದೆ, ಇನ್ನು 2 ಜಾಗ ನಾವು ರೆಡಿ ಮಾಡಿ ಇಡಬೇಕಾಗಿದೆ. ಅದಕ್ಕೆಲ್ಲ ಯಾಕೆಂದರೆ ಸಿಟಿ ಬೆಳೀತಾ ಇದೆ, ಸೊ ಅದಕ್ಕೆ ಈಗೇನೆ ಪರ್ಚೇಸ್ ಮಾಡಿಡೋಣ ಅಂತ ಮಾಡಿದ್ವಿ. ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ. ಏನೋ ಅವ್ರೇನು ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇವ್ರೇನೋ ಇಂಡಸ್ಟ್ರೀಸ್ ಮಾಡ್ತೀನಿ ಅಂತ ಇವ್ರೇನಾದ್ರು ಹೇಳಿರ್ಬೋದು, ಮಾಡಿ ಅಂತ ಕೇಳಿರ್ಬೋದು, ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಇರ್ಬೋದು. ಸ್ಟೇಟ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಪ್ರಾಬ್ಲಮ್ಸ್ ಇದೆ ಮಾತಾಡಿರ್ಬೋದು. ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀರಾ? ಯಾರು ಹೇಳಿ? ನೀವು ಮುಂದಿನ ವಾರ? ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಮೀಟಿಂಗ್ಗಳಿರ್ತದೆ, ಯಾಗೆಲ್ಲ ಹೋಗ್ತಾ ಇರ್ತೀನಿ. ಈಗ ಆಫೀಸರ್ಸ್ನೆಲ್ಲ ಮೀಟ್ ಮಾಡ್ಬೇಕು ಇನ್ನೊಂದು ರೌಂಡು. ಈಗ ಯಾವುದೋ ಒಂದು ಅರ್ಬನ್ ಪ್ಲಾನಿಂಗ್ ಅಂತ ಒಂದು ಇಶ್ಯೂ ಇದೆ, ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀನಿ, ಮೋಸ್ಟ್ಲಿ ನಾಳೆ ನಾಡಿದ್ದು ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ದೊಂದು ಡಿಮ್ಯಾಂಡ್ ಆಗ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.